ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನು ನಿನಗೆ ನೀ ನನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 126. ಇಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಡೆಯಿಂದ ತುಸು ವಯಸ್ಸಾದ ಹೆಂಗಸು ಬಂದು, ಏನಿದ್ರೆ ಏನು ರಾಜ, ನೀನು ನಿನ್ನ ಹೆಂಡತಿನ ಮಗುನೇ ಉಳಿಸ್ಕೊಳಕ್ಕಾಗಿಲ್ಲ. ಎಷ್ಟೇ ಜನಗಳಿಗೆ ಉಪಕಾರ ಮಾಡಿದರೂ ನೀನು ಮಾಡುವ ಬಿಸ್ನೆಸ್ ಎಷ್ಟು ಮನೆನ ಒತ್ತಿ ಉರಿಸುತ್ತೆ ಗೊತ್ತಾ? ನಿಮ್ಮಿಬ್ಬರ ಮಧ್ಯೆ ಇರೋದು ಆ ಕುದುರೆ ಬಾಲಕ್ಕೆ ಕಟ್ಟಿ ಆಡುವ ಆಟ. ಅದರಲ್ಲಿ ಏನು ಕಳಿಸಿದ್ರೆ ಏನು ಬಂತು? ನಿನ್ನ ಹೆಸರು ಹೇಳೋಕ್ಕೆ ಯಾರೂ ಇಲ್ಲವಲ್ಲೋ. ಅದಕ್ಕೆ ವಯಸ್ಸಿದ್ದಾಗಲೇ ಇನ್ನೊಂದು ಮದುವೆ ಆಗು ಅಂದರೆ ಹೆಂಡತಿ ಮಗು ಅಂತ ಅವರ ನೆನಪಲ್ಲೇ ಉಳಿದಿದೆ. ಈಗ ನಿನ್ನ ಮಗಳು ಅಂತ ಸಾಕ್ತಿರೋ ಆ ಜ್ಯೋತಿ ಕೂಡ ಅದೇ ದಾರಿ ಹಿಡಿದಿದ್ದಾಳೆ. ಪ್ರತಿದಿನ ಅಲ್ಲಿ ಹಾಡೋಕೆ ಹೋಗ್ತಾಳೆ. ಎಷ್ಟಾದರೂ ಅದು ನಿನ್ನ ರಕ್ತ ಅಲ್ಲವಲ್ಲ, ಅದಕ್ಕೆ ಸುಮ್ಮನಾಗಿದ್ದೀನಿ ಎಂದರೆ ರಾಜ್ ಬಹದ್ದೂರ್ ಮುಖದಲ್ಲಿ ಇಷ್ಟೊತ್ತು ಇದ್ದ ಕಳೆ ಒಮ್ಮೆಲೆ ಬಾಡಿ ಆರತಿ ತಗೊಂಡು ಎದುರುಗಿದ್ದ ಹೆಂಗಸಿನ ಮುಖ ನೋಡಿದ್ರು ತುಸು ಬೇಸರದಲ್ಲೇ. ಆ ಹೆಂಗಸು ಕಣ್ತುಂಬಿ, ನೀನು ನನ್ನ ತಮ್ಮ ಕಣೋ, ನನಗಾಗಿ ನೀನು ತುಂಬ ಮಾಡಿದ್ಯಾ, ಆದರೆ ನನಗೆ ನಿನಗಾಗಿ ಏನು ಮಾಡೋಕ್ಕಾಗಿಲ್ಲ. ಆದರೆ ನಿನ್ನ ಕೊನೆವರೆಗೂ ಜೋಪಾನ ಮಾಡೋದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ಎಂದು ರಾಜ್ ಬಹದ್ದೂರ್ ಮುಖ ಸವರಿ, ನಿನಗಾಗಿ ಇಲ್ಲೊಂದು ಜೀವ ಕಾಯ್ತಿರುತ್ತೆ, ಬೇಗ ಬಾ ಎಂದರೆ ರಾಜ್ ಬಹದ್ದೂರ್ ಕೂಡ ಸಣ್ಣಗೆ ನಕ್ಕು, ಸರಿ ಅಕ್ಕ ಎಂದು, ಯಶವಂತ್ ಬರ್ತೀಯಾ ಹೇಗೆ ಎಂದು ಹೊರಟರು. ಯಶವಂತ್ ಬಂದೆ ಮಾವ ಎಂದು ಗುಣನ ಭುಜ ಸವರಿ, ಅದೆಲ್ಲ ಬಿಟ್ಟು ಇವತ್ತು ಮಾಮ್ ನಿನ್ನ ಫೇವ್ರೆಟ್ ತಿಂಡಿ ಮಾಡಿದ್ದಾರೆ, ತಿಂದು ರೆಸ್ಟ್ ಮಾಡು, ನಾನು ಸಂಜೆ ಬಂದು ಮಾತಾಡ್ತೀನಿ ಎಂದವನು ಸಂಸ್ಕೃತಿ ಎಂದು ಕರೆದು ಹೋಗಿ ಬರ್ತೀನಿ ಎಂದು ತನ್ನ ಹೆಂಡತಿಗೆ ಹೇಳಿ ಹೋಗ್ತಾನೆ. ಗುಣ ದೊಡ್ಡದೊಂದು ನೆಟ್ಟಿಸರು ಬಿಟ್ಟು ಅಲ್ಲೇ ಇದ್ದ ತನ್ನ ಹತ್ತಿಗೆ ಮುಖ ನೋಡಿ, ಹಾಯ್ ಹತ್ತಿಗೆ, ಹೇಗಿದ್ದೀರಾ ಎಂದವನು ತನ್ನ ತಾಯಿ ಕಡೆ ತಿರುಗಿ, ಮಾಮ್ ನನಗೆ ಹೊಟ್ಟೆ ಹಸಿತಿದೆ ಎಂದ. ಸಂಸ್ಕೃತಿ ಡೈನಿಂಗ್ ಟೇಬಲ್ ಬಳಿ ಬಂದು, ಗುಣ ಎಷ್ಟೊತ್ತು ಒಂದು ಮಗು ಥರ ಇದ್ದು ಈಗ ನೋಡು ಎಷ್ಟು ತರಲೆ ಮಾಡುವಂಥ ಹುಡುಗ ಥರ ಮಾತಾಡೋದು ಎಂದು, ಅತ್ತೆ ನೀವು ಬನ್ನಿ ಎಂದರೆ, ಸರಿತವರು ನೀವಿಬ್ಬರೂ ಮಾಡಿ, ನಾನು ರಾಜನ್ ರೂಮ್ ಕ್ಲೀನ್ ಮಾಡಿ ಬರ್ತೀನಿ ಎಂದು ಅಲ್ಲಿದ್ದ ಹೋಗಿದ್ದು ನೋಡಿದ ಗುಣ ಮತ್ತು ಸಂಸ್ಕೃತಿ ಮುಖ ನೋಡಿಕೊಂಡ್ರು. ಗುಣ ತಿಂಡಿ ಮಾಡುತ್ತಾ, ಅದಕ್ಕೆ ನೀವು ಮಾವನ ರೂಮ ಒಂದ್ಸಲನೂ ನೋಡೇ ಇಲ್ವಾ ಎಂದ. ಸಂಸ್ಕೃತಿ, ಇಲ್ಲ ಗುಣ, ಮಾವ ತುಂಬ ಕೋಪಿಷ್ಟ್ರು, ಇನ್ ಕೇಸ್ ನಾವೇನಾದರೂ ಅಲ್ಲಿಗೆ ಹೋಗಿದ್ದು ಗೊತ್ತಾದರೆ ಮುಗೀತು ಎಂದು ಮೈ ಬೆಚ್ಚಿದಂತೆ ಮಾಡಿದ್ದು ನೋಡಿದ ಗುಣ, ಆದರೂ ಅದಕ್ಕೆ ನಾನು ಚಿಕ್ಕ ವಯಸ್ಸಿನಿಂದನೂ ಮಾವ ಯಾಕೆ ನಮ್ಮನ್ನು ಕೂಡ ಆ ರೂಮ್ಗೆ ಬಿಟ್ಟಿಲ್ಲ ಗೊತ್ತಿಲ್ಲ, ಅಂಥದ್ದು ಏನಿದೆ ಆ ರೂಮ್ನಲ್ಲಿ ಎಂದು ಯೋಚಿಸ್ತಾ. ಸಂಸ್ಕೃತಿ, ಆ ರೂಮ್ನಲ್ಲಿ ಏನಿದೆ ಅನ್ನೋ ಕುತೂಹಲ ನನಗೂ ಇದೆ. ಅದೇ ಕುತೂಹಲದಲ್ಲಿ ಅತ್ತೆನ ಕೇಳಿದೆ, ನಿಮ್ಮಮ್ಮ ಒಂದೇ ಸಲ ಒಡಿಯೋ ರೇಂಜ್ಗೆ ಬಂದುಬಿಟ್ರು ಕೋಪದಲ್ಲಿ, ಅದಕ್ಕೆ ಆವತ್ತೇ ಲಾಸ್ಟು, ಮತ್ತೆ ಕೇಳಕ್ಕೆ ಹೋಗಿಲ್ಲಪ್ಪ ಎಂದು. ಸೊ ಹೇಳೋ ರಾಜ್ಕುಮಾರ, ಹೇಗಿದ್ದಾಳೆ ನಿನ್ನ ಫೇಕ್ ಸಂಸ್ಕೃತಿ ಎಂದಳು ಹುಬ್ಬಾರಿಸಿ. ಗುಣ ಸಣ್ಣಗೆ, ಅದಕ್ಕೆ ಸಾರಿ ಎಂದು, ಅಣ್ಣ ಹೇಳಿಬಿಟ್ನಾ ನಿಮಗೆ ಎಂದು ತಲೆ ಬಗ್ಸಿದ್ರೆ ಸಂಸ್ಕೃತಿ, ಇರಲಿ ಬಿಡು, ಓಕೆ, ಆ ಹುಡುಗಿ ಈಗ ಹೇಗಿದೆ ಎಂದಳು. ಗುಣ ತಿನ್ನೋದು ಸ್ಟಾಪ್ ಮಾಡಿ, ಅದಕ್ಕೆ ಎಂದವನು ಒಂದು ನಿಟ್ಟುಸಿರು ಚೆಲ್ಲಿ, ಈಗ ಅದೇ ಹುಡುಗಿ ಕಾಪಾಡೋಕ್ಕೆ ಮಾವನ ಸಹಾಯ ತಗೊಂಡಿದ್ದು ಅಂತ ಹೇಗೆ ಹೇಳಲಿ ಎಂದು ಯೋಚಿಸ್ತಿದ್ರೆ ಸಂಸ್ಕೃತಿ, ಹೇ ಗುಣ ಎಂದು ಎಚ್ಚರಿಸಿದ್ದು ನೋಡಿ, ಅದಕ್ಕೆ ಚೆನ್ನಾಗಿದ್ದಾಳೆ ಎಂದ. ಸಂಸ್ಕೃತಿ, ಆಹಾ, ಆ ಹುಡುಗಿ ವಿಷಯ ಎತ್ತಿದ ತಕ್ಷಣ ಹುಡುಗ ಎಲ್ಲೂ ಕಳೆದೇ ಹೋದ ಎಂದು ನಕ್ಕು. ಗುಣ, ಇನ್ನೂ ಎಷ್ಟು ದಿನ ಹೀಗೆ ಇರ್ತೀಯ, ನೀನು ಒಂದು ಮದುವೆ ಆಗು ಎಂದರೆ ಗುಣ, ಅದೆಲ್ಲ ಬೇಡಪ್ಪ, ಹೀಗೆ ಆರಾಮಾಗಿ ತಿಂದ್ಕೊಂಡು ಉಂಡ್ಕೊಂಡು ತಿರ್ಗಾಡ್ಕೊಂಡು ಇದ್ರೇ ಚಂದ, ಇಲ್ಲ ಅಣ್ಣನ ಥರ ನಾನು ಆಗಿಬಿಡ್ತೀನಿ ಎಂದು ನಕ್ಕ. ಸಂಸ್ಕೃತಿ, ಲೇ ತರಲೆ, ನಿಮ್ಮ ಅಣ್ಣ ಚೆನ್ನಾಗೇ ಇದ್ದಾರೆ ಎಂದು ಅವನ ಕಿವಿ ಹಿಂಡಿದ್ರೆ ಗುಣ ಎಂದವನು ನೋವಲ್ಲಿ, ಅದಕ್ಕೆ ಬಿಡಿ ಎಂದು ತನ್ನ ಕಿವಿನ ಬಿಡಿಸ್ಕೊಳ್ಳೋಕ್ಕೆ ನೋಡುತ್ತಾ, ನನ್ನ ಯಾರು ಮದುವೆ ಆಗ್ತಾರೆ ಅದಕ್ಕೆ ಅಂದ. ಅದಕ್ಕೆ ಸಂಸ್ಕೃತಿ, ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಳು ಎಂದಳು. ಗುಣ, ಅಂಥ ಹುಡುಗಿ ಯಾರೂ ನನಗೆ ಗೊತ್ತಿಲ್ಲ ಅಂದ. ಸಂಸ್ಕೃತಿ, ನಿನ್ನ ಕ್ಲೋಸ್ ಫ್ರೆಂಡ್ ಎಂದರೆ ತಕ್ಷಣ ಗುಣ ಉಪ್ಪು ಕಂಟಿಕಿ ದೊಡ್ಡ ಕಂಡುಬಿಟ್ಟು, ಅದಕ್ಕೆ ಎಂದ ಕೋಪದಲ್ಲಿ. ತಕ್ಷಣ ಸಂಸ್ಕೃತಿ ಸೈಲೆಂಟಾಗಿ ಗುಣನ ಭುಜ ಹಿಡಿದು, ಗುಣ ನೀವಿಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಆ್ಯಂಡ್ ನೀನೇ ಹೇಳ್ತೀಯ ಇಬ್ಬರು ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ. ಸೊ ನಿನ್ನ
ಆ ಹುಡುಗಿಗಿಂತ ಬೇರೆ ಯಾರು ಅರ್ಥ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ ಎಂದರೆ ಗುಣ ತಿನ್ನೋ ಪ್ಲೇಟ್ಗೆ ಕೈ ತೊಳೆದು ನೋಡಿ ಅದಕ್ಕೆ ನನ್ನ ಗೊಂಬೆ ಬಗ್ಗೆ ಆ ಥರ ಯಾವತ್ತೂ ತಮಾಷೆಗೂ ಮಾತಾಡಬೇಡಿ. ಅವಳು ನನಗೆ ಎಂದು ಮಾತು ನಿಲ್ಲಿಸಿ, ಅವಳು ನನ್ನ ಪಾರ್ಟ್ನರ್ ಆಗೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ದೇವತೆನ ನಾವು ಆರಾಧಿಸಿ ಕೈ ಮುಗಿಬಹುದೇ ವಿನಃ ಅವಳನ್ನು ಯಾವತ್ತೂ ಎಂದು ತಲೆ ಆಡಿಸಿ ಅಸಮಾಧಾನದಲ್ಲೇ ಪ್ಲೀಸ್ ಈಗ ಯಾವತ್ತೂ ನನ್ನ ಗೊಂಬೆ ಬಗ್ಗೆ ಮಾತಾಡಬೇಡಿ, ಅವಳು ನನಗೆ ಎಲ್ಲದಕ್ಕೂ ಮೀರಿದವಳು ಎಂದು ಅಲ್ಲಿಂದ ಎದ್ದು ಹೋಗ್ತಾನೆ. ಗುಣ ಬೇಸರದಲ್ಲೇ ಹೋಗಿದ್ದನ್ನು ನೋಡಿ ಸಂಸ್ಕೃತಿ ಕೂಡ ತುಸು ಬೇಸರದಲ್ಲೇ ಗುಣ ಗುಣ ಎಂದು ಕರೆದ್ರು. ಗುಣ ತಿರುಗಿ ಕೂಡ ನೋಡದ್ದು ನೋಡಿ ನಿಟ್ಟುಸಿರು ಯಶವಂತ್ ಹೇಳಿದ್ದು ಕರೆಕ್ಟ್ ಅನ್ಸುತ್ತೆ. ಇವನು ಆ ಗೊಂಬೆ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿಲ್ಲ, ಬದಲಿಗೆ ಆ ಹುಡುಗಿ ಮೇಲೆ ಬೇರೆ ಭಾವ ಇದೆ. ಆದರೆ ಯಾವುದದು? ಅವಳು ಇವನಿಗೆ ದೇವತೆ ಅಂತಿದ್ದಾನೆ, ಅಂಥ ಕೆಲಸ ಆ ಹುಡುಗಿ ಏನು ಮಾಡಿದಾಳೆ ಇವನಿಗೆ ಎಂದು ಯೋಚಿಸುತ್ತಾ ಚೇರ್ ಮೇಲೆ ಕೂರ್ತಾಳೆ. ಇತ್ತ ಗುಣ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಕೋಪದಲ್ಲಿ ಕೂತವನು, ಒಂದು ಹುಡುಗಿ ಜೊತೆ ಆಗಿದ್ದರೆ ಈ ಜನಗಳು ಈಗ ಯಾಕೆ ತಪ್ಪು ತಿಳಿತಾರೆ? ನನ್ನ ಗೊಂಬೆ ಮೇಲೆ ಪ್ರಾಣ ಕೊಡುವಷ್ಟು ಪ್ರೀತಿ ಇದೆ, ಆದರೆ ಅದರ ಭಾವ ಬೇರೆ ಎಂದು ಬೇಸರದಲ್ಲಿ ಕಣ್ಣು ಮುಚ್ಚಿದ್ರೆ, ಏ ಗುಣ ಬಾಯಿಲಿ ಎಂದು ಒಂದು ಹೆಂಗಸು ಕೈ ಚಾಚಿ ಕರೆಯೋದು ನೋಡಿದ ಗುಣ ಎಂದು ಕಣ್ಬಿಟ್ಟು ಹತ್ತೆ ಎಂದು ಕಣ್ತುಂಬಿದ. ಈತ ಎಷ್ಟೋ ಸಮಯವಾದ ಮೇಲೆ ಎಂದು ಕಣ್ತೆರೆದು ನೋಡಿದ್ರೆ ಅವಳ ತಲೆ ಭಾರ ಆಗಿದೆ. ಯಾಕಂದರೆ ಅಗಸ್ತ್ಯ ಅವಳ ತಲೆ ಮೇಲೆ ತನ್ನ ಹಣೆ ತಾಕಿಸ್ಕೊಂಡು ಹಾಗೆ ಮಲಗಿದ್ದಾನೆ. ಹಿಂದೂ ಒಮ್ಮೆ ತುಂಬ ಹತ್ತಿರದಲ್ಲಿ ಮಲಗಿರೋ ಅಗಸ್ತ್ಯನ ನೋಡಿದ್ಲು. ತಕ್ಷಣ ಹಾಸ್ಪಿಟಲ್ ಇನ್ಸಿಡೆಂಟ್ ನೆನೆದವಳಿಗೆ ಅಗಸ್ತ್ಯನ ಮುಖದಲ್ಲಿ ಮೂಡಿದ್ದ ಕೋಪ ಕಣ್ಣಿಗೆ ಕಂಡಿದ್ದೇ ತಡ ಭಯದಲ್ಲೇ ಬೆಚ್ಚಿದ್ಲು. ತಕ್ಷಣ ಅಗಸ್ತ್ಯ ತುಸು ಗಾಬರಿಯಾದವನಂತೆ ಕಣ್ಣು ತೆರೆದು, ಹಿಂದೂ ಯಾಕಮ್ಮ ಎಂದು ಅವಳನ್ನು ದಬ್ಬಿ, ಭಯ ಪಡಬೇಡ, ಈಗ ನಾವು ನಮ್ಮ ಮನೆಯಲ್ಲಿದ್ದೀವಿ ಎಂದು ಅವಳನ್ನು ತನ್ನ ಬೆಚ್ಚನೆ ಎದೆಗೂಡಲ್ಲಿ ಬಚ್ಚಿಟ್ಟುಕೊಂಡು ತಲೆ ಸವರುತ್ತಾ, ಇಂದು ಏನು ಭಯಪಡಬೇಡ ಎಂದವನ ಧ್ವನಿ ತುಂಬ ಶಿವರಾಗ್ತಿದೆ. ಅವನಿಗೂ ತುಂಬ ಭಯ ಆಗ್ತಿತ್ತು. ಮೊದಲೇ ಇಂದು ಭಯದಲ್ಲಿದ್ದವಳು ಈಗ ಮತ್ತೊಮ್ಮೆ ಅವಳು ಹೀಗೆ ಎದುರಿದ್ದು ನೋಡಿ ಅವನಿಗೆ ತುಂಬ ಬೇಸರ ಮೂಡಿತು. ಇಂದು ಅವನ ಎದೆಗೂಡಲ್ಲಿ ಇದ್ದರೂ ಅವಳಿಗೆ ಭಯ ಆಗುತ್ತಿರೋದು ಬೇರೆಯವರಿಂದಲ್ಲ, ಸ್ವತಃ ಅಗಸ್ತ್ಯನನ್ನು ನೆನೆದು ಎಂದು ಹೇಳೋಕೆ ಆಗದೆ ಅವನಿಂದ ಬಿಡಿಸಿಕೊಳ್ಳೋಕ್ಕೆ ಮಿಸ್ಕಾಡಿದ್ಲು. ಅಗಸ್ತ್ಯ ಅವಳನ್ನು ತುಸು ದೂರ ಸರಿಸಿ, ಊಟ ಮಾಡ್ತೀಯಾ, ಏನಾದರೂ ಬೇಕಾ ಎಂದರೆ ಇಂದು ಮಾತ್ರ ಅವನ ಮುಖನ ನೋಡೋಕ್ಕೂ ಭಯ ಪಡ್ತಿದ್ದಾಳೆ. ಇಂದು ಅವನ ಕಡೆ ನೋಡದೆ ಬೇಡ ಎನ್ನುವಂತೆ ತಲೆ ಆಡಿಸಿದವಳು ವಾಶ್ರೂಮ್ಗೆ ಎಂದು ವಾಶ್ರೂಮ್ ಕಡೆ ಕೈ ತೋರಿಸಿದ್ದು ನೋಡಿದ ಅಗಸ್ತ್ಯ, ಬಾ ಎಂದು ತಾನೇ ಅವಳನ್ನು ಕರ್ಕೊಂಡು ಹೋಗೋಕ್ಕೆ ನೋಡಿದ್ರೆ ಹುಡುಗಿ ಬೇಡ ಎಂದವಳ ಮನದಲ್ಲಿ ತುಂಬ ಭಯ ಶುರುವಾಗಿದೆ. ಅಗಸ್ತ್ಯನನ್ನು ನೋಡಿದ್ರೆ ಅಗಸ್ತ್ಯ, ಆರ್ ಯು ಓಕೆ ಎಂದು ಎಂದ. ಇಂದು ಎಂದವಳು ಸೀದಾ ವಾಶ್ರೂಮ್ಗೆ ಹೋದವಳು ಅಲ್ಲಿ ಕನ್ನಡಿ ಎದುರು ನಿಂತು ತನ್ನ ಕೆನ್ನೆ ಮೇಲೆ ಮೂಡಿದ್ದಂಥ ಬೆರಳಚ್ಚು ನೋಡಿ ಒಮ್ಮೆ ಅದರ ಮೇಲೆ ಮುಟ್ಟಿ ನೋಡಿಕೊಂಡು ತಕ್ಷಣ ನೆನಪಾಗಿದ್ದು ಅಗಸ್ತ್ಯ ಗ್ಯಾಬ್ರಿಯಲ್ಗೆ ಹೊಡೆದ ಹೇಟು ನೆನೆದವಳು ಬೆಚ್ಚಿದ್ಲು. ಅಗಸ್ತ್ಯ ಅವರನ್ನು ಪೊಲೀಸ್ ಕೂಡ ಏನು ಮಾಡಿಲ್ಲ. ಅವ್ರು ಕೂತಿದ್ದು ನೋಡಿದ್ರೆ ಅವರು ಅಷ್ಟು ಪವರ್ಫುಲ್ ಇದ್ದಾರಾ? ನಾನು ಅವರನ್ನು ಮದುವೆ ಆದಾಗಿಂದನೂ ನೋಡಿದ್ದೀನಿ. ಅವರು ಅಷ್ಟು ದೊಡ್ಡ ವ್ಯಕ್ತಿ ಎಂದು ನಾನು ಮುಂದೆ ಯಾವತ್ತೂ ತೋರಿಸ್ಕೊಂಡಿಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಅಂತ ಇದ್ದರೆ ನನ್ನ ಯಾಕೆ ಮದುವೆ ಆಗ್ತಿದ್ರು? ಇವ್ರಿಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋ ಕಾರಣ ಇಟ್ಕೊಂಡು ಯಾರು ಹುಡುಗಿ ಕೊಡ್ತಿರ್ಲಿಲ್ವಾ? ಚಾನ್ಸೇ ಇಲ್ಲ. ಯಾಕಂದರೆ ಅಗಸ್ತ್ಯವರು ತುಂಬ ಒಳ್ಳೆಯವರು. ನಾನು ನೋಡಿದ ಮಟ್ಟಿಗೆ ಸ್ವಲ್ಪ ಕೋಪಿಷ್ಟ ಅನ್ನೋದು ಬಿಟ್ಟರೆ ಮನಸ್ಸಿನಿಂದ ತುಂಬ ಒಳ್ಳೆಯವರು ಎಂದುಕೊಂಡವಳಿಗೆ ಇನ್ನೂ ಅವನ ಮೇಲಿನ ಭಯ ಹೋಗಿಲ್ಲ. ಅಷ್ಟೊತ್ತಿಗೆ ಇಂದು ಎಂದು ಡೋರ್ ಬಡಿದಿದ್ದು ನೋಡಿ ಬಂದೆ ಎಂದಳು ತುಸು ತೊದಲುತ್ತಾ. ಹೊರಗೆ ಅಗಸ್ತ್ಯ ಸುಸ್ತಾಗಿ ಏನಾದರೂ ಬಿದ್ದುಬಿಟ್ಟಿದ್ದಾಳಾ, ಏನು ಶಬ್ದ ಬರ್ತಿಲ್ಲ ಎಂದು ಯೋಚಿಸಿ ಡೋರ್ ನಾಕ್ ಮಾಡಿದ್ದ. ಇಂದು ವಾಯ್ಸ್ ಕೇಳಿ ತುಸು ಸಮಾಧಾನವಾದವನು ಅಲ್ಲೇ ನಿಂತು ಹುಡುಗಿಗಾಗಿ ಕಾಯ್ತಿದ್ದ. ಇಂದು ಮುಖ ತೊಳೆದು ಹೊರಗೆ ಬಂದ ಹುಡುಗಿ ನಿರೀಕ್ಷೆಯಲ್ಲಿ ನಿಂತಿದ್ದ ಅಗಸ್ತ್ಯ ಅವಳ ಮುಂದೆ ಕೈ ಚಾಚಿ ಬಾ ಎಂದ. ಇಂದು ಪರವಾಗಿಲ್ಲ ಎಂದರೂ ಹುಡುಗ ಅವಳ ಭುಜ ಬಳಸಿ ಮೆಲ್ಲಗೆ ಕರೆದುಕೊಂಡು ಬಂದು ಬೆಡ್ ಮೇಲೆ ಕೂರಿಸ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಲಾರೆನ್ಸ್ ಬಂದು ಜ್ಯೂಸ್ ತಂದು ಅಗಸ್ತ್ಯನ ಮುಂದೆ ಹಿಡಿದ್ರೆ, ಅಗಸ್ತ್ಯ ಜ್ಯೂಸ್ ಕುಡಿ, ಈಗ ಹೇಗಿದೆ, ಪರವಾಗಿಲ್ವಾ ನಿನಗೆ ಎಂದು ತುಂಬ ಕಾಳಜಿಯಿಂದ ಮಾತಾಡ್ತಿದ್ರೆ ಇಂದು ಮಾತ್ರ ತನ್ನದೇ ಆಲೋಚನೆಯಿಂದ ಕಳೆದೋಗಿದ್ದಾಳೆ. ಅಷ್ಟೊತ್ತಿಗೆ ಅಗಸ್ತ್ಯನ ಫೋನ್ಗೆ ಕಾಲ್ ಬಂತು. ಅಗಸ್ತ್ಯ ಕಾಲ್ ರಿಸೀವ್ ಮಾಡಿ ಒಮ್ಮೆ ಹೇ ಎಂದು ಗದರಿದ್ದು ಅಷ್ಟೇ. ಹುಡುಗಿ ಕೈ ಜಾರಿ ಜ್ಯೂಸ್ ಗ್ಲಾಸ್ ಬೆಡ್ ಮೇಲೆ ಬಿತ್ತು. ಅದನ್ನು ನೋಡಿದ ಅಗಸ್ತ್ಯ ಮರುಕ್ಷಣ ಕೂಲಾಗಿ, ಲಾರೆನ್ಸ್
ಅದೇ ನೋಡು ಎಂದು ತನ್ನ ಫೋನ್ ಅವನಿಗೆ ಕೊಟ್ಟು ಇಂದುನ ಎಬ್ಬಿಸಿ ತಾನೇ ಬೆಡ್ ಕವರ್ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊ, ಹೆಲ್ಪ್ ಮಾಡಲಾ ಎಂದು ತುಂಬ ಕಾಳಜಿಯಿಂದ ಕೇಳಿದ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.